ಓಂ ಆದಿಶಕ್ತಿ ನಮಃ. ಜಗನ್ಮಾತೆ ಆದಿಶಕ್ತಿ ದೇವಿ ಸ್ವರೂಪಿಣಿ ದ್ರೌಪದಿ ದೇವಿ ಪಾದಾರವಿಂದರಲ್ಲಿ ವಂದಿಸಿ, ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಎಲ್ಲ ಸಮಸ್ತ ಕುಲಬಾಂಧವರ ಟ್ರಸ್ಟಿಗಳ ಈ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇವೆ. ಇದೇ ತಿಂಗಳು 29 ದಿನದಂದು ಮಠದ 7ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ದೇವಿಗೆ 28ನೇ ತಾರೀಕು ಕಲಶ ಸ್ಥಾಪನೆ, ಪೂರ್ವಾಂಗ ಹೋಮಗಳಿರ್ತವೆ. 29 ಬೆಳಗ್ಗೆ ದೇವಿಗೆ ವಿಶೇಷ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ ಮತ್ತು ಮಹಾಮಂಗಳಾರತಿ ಇರುತ್ತೆ. 9 ಗಂಟೆಗೆ ಹೋಮ ಹವನಾದಿಗಳನ್ನ ಪ್ರಾರಂಭ ಮಾಡಿ 11:30 12 ಗಂಟೆಗೆ ಪೂರ್ಣಾವತಿ ಮಾಡಿ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾಗಲಾಪುರ ಮಠದ ಸ್ವಾಮಿಗಳು, ಅದೇ ರೀತಿಯಾಗಿ ವಿಜಯಪುರದ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಬಂದಂತ ಸ್ವಾಮಿಗಳು ಪ್ರವಚನ ಮಾಡ್ತಾರೆ. ತದನಂತರ ದೇವಿಗೆ ಕಲಶ ಸ್ಥಾಪನೆ ಆದ ನಂತರ ದೇವಿಗೆ ಕಲಶಾಭಿಷೇಕ ಮತ್ತು ಎಲ್ಲ ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವರಿಗೆಲ್ಲರಿಗೂ ಆ ತಾಯಿಯ ಅನುಗ್ರಹ ಮಾಡಿಸಿ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾವಾರು, ತಾಲೂಕುವಾರು ಮತ್ತು ಗ್ರಾಮದಲ್ಲಿರುವಂಥ ಎಲ್ಲ ನಮ್ಮ ಸಮುದಾಯದ ಭಕ್ತಾದಿಗಳು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ತಿಳಿಸಿ, ಅವರಿಗೆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ 2 ಮಾತುಗಳನ್ನ ವಿರಾಮ ಮಾಡ್ತೇವೆ. ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠ ವತಿಯಿಂದ ವನ್ನಿಕುಲ ಕ್ಷತ್ರಿಯ ಗುರುಪೀಠ ಶಿವನಾಪುರ ಗ್ರಾಮದ ಈ ಹೊಸಕೋಟೆ ತಾಲೂಕಿನ ಈ ಒಂದು ಆಶ್ರಯದಲ್ಲಿ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಇದೇ ತಿಂಗಳು 29ನೇ ತಾರೀಕು, ಏಪ್ರಿಲ್ ತಿಂಗಳು 29ನೇ ತಾರೀಕು ಹಮ್ಮಿಕೊಂಡಿರೋದ್ರಿಂದ ಇವತ್ತು ನಮ್ಮ ರಾಜ್ಯದ ಈ ಎಲ್ಲ ದಕ್ಷಿಣ ಭಾಗದ ಎಲ್ಲ ವನ್ನಿಕುಲ ಕ್ಷತ್ರಿಯ ಎಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡುತ್ತಾ ಈ 29ನೇ ತಾರೀಕು ಎಲ್ಲ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಬೇಕು. ಅದಕ್ಕೆ ಇವತ್ತು ಒಂದು ಪೂರ್ವಭಾವಿ ಸಭೆ ಕರೆದು ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೀರಿ. ಆ ಒಂದು ಹೋಮ ವಚನ ಎಲ್ಲ ಸ್ವಾಮಿಗಳಿಗೆ ಭಾಗವಹಿಸೋದ್ರಿಂದ ನಮ್ಮ ಜನಾಂಗದ ಎಲ್ಲ ಕುಲಬಾಂಧವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ಎಲ್ಲ ಜನಾಂಗದ ಮುಖಂಡರಲ್ಲಿ, ನಾನು ಎಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡ್ತೀನಿ. 7ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಮಠದ ನ್ಯಾಯಶಾಲೆಯಲ್ಲಿ ಸಭೆ ಸೇರಿದ್ವಿ. ನಮ್ಮ ಮಠಕ್ಕೆ ಸೇರಿದಂಥ ಅನುಯಾಯಿಗಳನ್ನ, ಟ್ರಸ್ಟಿಗಳನ್ನು ಮತ್ತು ಎಲ್ಲ ಕುಲಬಾಂಧವರು, ನಮ್ಮ ವನ್ನಿಕುಲ ಕ್ಷತ್ರಿಯ ಸಮುದಾಯ ನಡೆಸುವಂಥ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು, ಕುಲದ ಗೌರವ ಯಜಮಾನರುಗಳು ಎಲ್ಲರಿಗೂ ಈ ಮೂಲಕ ಆಹ್ವಾನ ಮಾಡ್ತಾ, ನಾವು 7 ವರ್ಷದ ಸಾಧನೆ ಏನಿದೆ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು. ನಾವು 2018ರಲ್ಲಿ ಮಠವನ್ನು ನಿರ್ಮಾಣ ಮಾಡಿದ್ವಿ. 2019ರಲ್ಲಿ ಕಾಂಪೌಂಡ್ ಮತ್ತು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ವಿ. 20ರಲ್ಲಿ ಆಶ್ರಮವನ್ನು ಮಾಡಿ ವಸತಿ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಶಾಲೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಅದು ಹಾಸ್ಟೆಲ್ ಮಾಡಿದ್ವಿ. ವಸತಿ ಶಾಲೆಯ ಮುಂದೆ ಯೋಜನೆ ಇದೆ. ಅದೇ ರೀತಿ 25ರಲ್ಲಿ ಒಂದು ಸಮುದಾಯ ಭವನವನ್ನು ಮಾಡಿ ಅದರ ಉದ್ಘಾಟನೆಯನ್ನು ಕಳೆದ 2 ತಿಂಗಳಿಂದ ಮಾಡಿದ್ವಿ. ಈಗ ಈ ನಮ್ಮ ವಾರ್ಷಿಕೋತ್ಸವ ಯಶಸ್ವಿಯಾದಾಗ ಮುಂದಿನ ಸಾಲುಗಳಲ್ಲಿ ಸುಮಾರು ಒಂದು 100 ಜನಕ್ಕಾದರೂ ಅನುಕೂಲ ಆಗುವ ರೀತಿಯಲ್ಲಿ ವಸತಿ ಶಾಲೆಯನ್ನು ಮಾಡಬೇಕು. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪ್ರಣವಾನಂದ ಸ್ವಾಮಿಗಳ ಹೆಬ್ಬಯಕೆ. ಹಾಗಾಗಿ
ನಮ್ಮ ಜನಾಂಗದ ಬಡ ಮಕ್ಕಳು ಮೇಲೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾವು ವಸತಿ ಶಾಲೆ ಮಾಡಬೇಕಾದ್ರೆ ಕೋಟ್ಯಾಂತರ ಖರ್ಚಾಗುತ್ತೆ. ಅದು ನಮ್ಮೆಲ್ಲರದು ವಿಜ್ಞಾಪನವ್ರು ಹೇಳ್ತಾ ಇದ್ದರು, 10 ರೂಪಾಯಿ ಹಾಕಿದ್ರೂ 1 ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ವಸತಿ ಶಾಲೆಯ ಗುರಿ ಏನಿದೆ ಅದು ಮುಖ್ಯವಾಗಿ ಆಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ 29ನೇ ತಾರೀಕು ನಮ್ಮ ವಾರ್ಷಿಕೋತ್ಸವಕ್ಕೆ ಜನ ಬರಬೇಕು ಅಂತೇಳಿ ಈ ಮೂಲಕ ಕರೆ ಕೊಡ್ತಾರೆ.